ಗಾನ ಕೋಗಿಲೆ ಎಸ್ ಜಾನಕಿಯಮ್ಮ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇಂದು ಅಂತ್ಯ ಸಂಸ್ಕಾರ ಇದೆ. ಅವ್ರಿಗೆ ಮೈಸೂರು ಅಂದ್ರೆ ಒಂದ್ ರೀತಿನಲ್ಲಿ ಅವಿನಾಭಾವ ಸಂಬಂಧ. ಗಾನ ಕೋಗಿಲೆ ಎಸ್ ಜಾನಕಿ ಕೊನೆ ಉಸಿರೆಳೆದಿದ್ದಾರೆ. ಹೃದಯಾಘಾತದಿಂದ ಎಸ್ ಜಾನಕಮ್ಮ ವಿಧಿವಶರಾಗಿದ್ದಾರೆ. ಮೈಸೂರಿನ ಬೋಗಾದಿಯಲ್ಲಿ ಇಂದು ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೋಗಾದಿ ಮನೆಯಲ್ಲಿರುವ ಅಮ್ಮನ ಪಾರ್ಥಿವ ಶರೀರ ಜಾನಕಮ್ಮನ ಕುಟುಂಬಸ್ಥರಿಂದ ಪೂಜೆಯ ವಿಧಿವಿಧಾನವನ್ನು ಮಾಡಲಾಗುತ್ತೆ. ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರ ಕೊನೆ ಉಸಿರಾಗಿದೆ. ಹೃದಯಾಘಾತದಿಂದ ಎಸ್ ಜಾನಕಮ್ಮ ವಿಧಿವಶರಾಗಿದ್ದಾರೆ. ಮೈಸೂರಿನ ಬೋಗಾದಿಯಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಹಾರಾಜ್ ಕಾಲೇಜ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನದವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಏರ್ಪಾಡನ್ನು ಮಾಡಿರುವಂಥದ್ದು. ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನ ನಡೆಯುತ್ತೆ. 17 ಭಾಷೆಗಳಲ್ಲಿ ಹಾಡಿದ್ರೂ ಕೂಡ ಕನ್ನಡ ನೆಲದಲ್ಲೇ ನೆಲೆಯಾದದ್ದು ಕರುನಾಡ ಭಾಗ್ಯ ಎಸ್ ಜಾನಕಿ ಅಮ್ಮನವರು. ಎಲ್ಲೋ ಒಂದ್ ಕಡೆ ಸ್ವಾಭಿಮಾನಕ್ಕೆ ಹೆಸರಾದಂಥವ್ರು. ಅವ್ರಿಗೆ ಹಲವಾರು ರೀತಿಯಾದಂಥ ಪ್ರಶಸ್ತಿಗಳು ಬಂದಿರಬಹುದು. ಆದರೆ ಪದ್ಮಶ್ರೀ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ, ಇವರ ಹೆಸರು ಅನೌನ್ಸ್ ಆದಂಥ ಸಂದರ್ಭದಲ್ಲೂ ಕೂಡ ದಕ್ಷಿಣ ಭಾರತವನ್ನ ಕಡೆಗಣಿಸಿದ್ದಾರೆ ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ಅತಿ ವಿನಮ್ರವಾಗಿ ಆ ಪ್ರಶಸ್ತಿಯನ್ನ ತೆಗೆದುಕೊಂಡಿರಲಿಲ್ಲ ಎಸ್ ಜಾನಕಿ ಅಮ್ಮನವರು. ಸ್ವಾಭಿಮಾನಕ್ಕೆ ಹೆಸರಾದಂಥವ್ರು ಇದೀಗ ಸ್ವರವನ್ನ ನಿಲ್ಲಿಸಿದ್ದಾರೆ ಎಸ್ ಜಾನಕಿ ಅಮ್ಮನವರು. ಅವ್ರು ನಮ್ಮನ್ನೆಲ್ಲ ಅಗ್ಲಿರಬಹುದು, ಆದ್ರೆ ಅವ್ರು ಕೊಟ್ಟಂತ ಹಾಡುಗಳಾಗಿರ್ಬಹುದು ಜನಮಾನಸದಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ. ಅದ್ಭುತವಾದಂತಹ ಕಂಠ ಅವರಲ್ಲಿದ್ದಂಥದ್ದು. ಯಾವುದೇ ಹಾಡನ್ನ ಹೇಗೆ ಬೇಕಾದ್ರೂ ಹಾಡ್ತಾ ಇದ್ರು. ಮಗುವಿನ ಒಂದು ಸ್ವರದಲ್ಲಾದ್ರೂ ಆಗಿರ್ಬೋದು, ಅಥವಾ ಹಿರಿಯರ ಸ್ವರದಲ್ಲಾಗಿದ್ರು ಆಗಿರ್ಬೋದು, ಯಾವ ರೀತಿಯಲ್ಲಾದ್ರೂ ಕೂಡ ಎಸ್ ಜಾನಕಿ ಅಮ್ಮನವರು ತುಂಬಾ ಅದ್ಭುತವಾಗಿ ಹಾಡುಗಳನ್ನ ಆಡ್ತಾ ಇದ್ರು. ಬೇರೆ ಭಾಷೆಗಳಲ್ಲೂ ಕೂಡ ಎಸ್ ಜಾನಕಿ ಅಮ್ಮನವರು ಆಡಿದ್ದಾರೆ. ಬೇರೆ ಭಾಷೆಗಳಲ್ಲಿ ಆಡ್ಬೇಕಾದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಆಡ್ಬೇಕಾದ್ರೆ ಕನ್ನಡದವರು ಅನ್ನಿಸ್ತಾ ಇದ್ರು. ತೆಲುಗು, ತಮಿಳು, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಆಡ್ಬೇಕಾದ್ರೆ ಅವರು ಬೇರೆ ಭಾಷೆನವರು ಅಂತ ಅನ್ನಿಸ್ತಾ ಇದ್ರು. ಹಾಗೆ ಪ್ರತಿಯೊಂದು ಭಾಷೆಯಲ್ಲಿ ಅವರ ಹಾಡುಗಳನ್ನ ಕೇಳ್ತಾ ಇದ್ರೆ ನಮ್ಮ ಭಾಷೆಯವರು ಇವರು ಅನ್ನೋ ರೀತಿನಲ್ಲಿ ಅಲ್ಲಿಗೆ ಸ್ವರವನ್ನ ಕೊಡ್ತಾ ಇದ್ರು. ಆ ರೀತಿಯಾದಂಥ ಅದ್ಭುತವಾದಂಥ ಕಂಠ. ಸರಸ್ವತಿಯೇ ಇದೀಗ ಕಣ್ಮುಚ್ಚಿದ್ದಾರೆ. ಸರಿಗಮ ಕೇಳುವುದೇ ಇನ್ನು ಮುಂದೆ. ಅವರ ಹಾಡುಗಳನ್ನ, ಇಷ್ಟು ದಿನ ಅವ್ರು ಕೊಟ್ಟಿರುವಂತ ಹಾಡುಗಳನ್ನಷ್ಟೇ ನಾವು ಕೇಳೋದಿಕ್ಕ ಸಾಧ್ಯ. ಅವರ ನೆನಪು ಸದಾ ನಮ್ಮೊಟ್ಟಿಗೆ ಇರುತ್ತೆ. ಅವರ ಹಾಡುಗಳನ್ನ ಕೇಳ್ತಾ ಜಾನಕಮ್ಮನವರು ನಮ್ಮ ಜೊತೆ ಇದ್ದಾರೆ ಅಂತಲೇ ಭಾವಿಸ್ತಾ ಪ್ರತಿ ಬಾರಿನೂ ಕೂಡ ಅವರನ್ನ ನೆನೀತಾ ಇರ್ತಾರೆ. ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿ ಅಮ್ಮ ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಹಲವು ಪ್ರಶಸ್ತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ ಎಸ್ ಜಾನಕಿ ಅಮ್ಮನವರು. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಎಸ್ ಜಾನಕಿ ಅಮ್ಮನವರು ಪಡೆದುಕೊಂಡಿದ್ದಾರೆ. 33 ವಿವಿಧ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಗೌರವ ಡಾಕ್ಟರೇಟ್ ಪದವಿಯನ್ನ ಕೂಡ ಪಡೆದುಕೊಂಡಿದ್ರು. ಮೈಸೂರು ವಿಶ್ವವಿದ್ಯಾಲಯದಿಂದ ಕೊಟ್ಟಿದ್ದಂತಹ ಪ್ರಶಸ್ತಿ ಅದು. ತಮಿಳುನಾಡಿನಿಂದಲೂ ಕೂಡ ಒಂದು ಪ್ರಶಸ್ತಿ ಬಂದಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಎಸ್ ಜಾನಕಿ ಅಮ್ಮನವ್ರನ್ನ ಗುರುತಿಸಿತ್ತು. ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿ ಅಮ್ಮ ಇನ್ನಿಲ್ಲ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಕಲ ಸಿದ್ಧತೆಗಳಿಗೆ ಏರ್ಪಾಡನ್ನ ಮಾಡಿರುವಂಥದ್ದು. ಸಾರ್ವಜನಿಕ ದರ್ಶನಕ್ಕೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕ ದರ್ಶನಕ್ಕೂ ಕೂಡ ಏರ್ಪಾಡನ್ನ ಮಾಡಿರುವಂಥದ್ದು. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಾಲೇಜು ಮೈದಾನಕ್ಕೆ ಪಾರ್ಥಿವ ಶರೀರ ಕೂಡ ಹೋಗುತ್ತೆ. ಬೆಳಗ್ಗೆ 8:30 ಬಳಿ ಎಸ್ ಜಾನಕಮ್ಮ ಅವರ ಸಾರ್ವಜನಿಕ ದರ್ಶನಕ್ಕೆ ಏರ್ಪಾಡನ್ನ ಮಾಡಿರುವಂಥದ್ದು. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಏರ್ಪಾಡನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ಅಲ್ಲಿ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಲಾಗಿರುವಂಥದ್ದು. ಜಾನಕಿ ಅಮ್ಮ ಇಲ್ಲ ಅನ್ನುವಂಥ ಒಂದೇ ಒಂದು ಶಬ್ದ ನಮ್ ಕಿವಿಗೆ ಬೀಳ್ತಾ ಇದ್ದಂಗೆ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ತುಂಬಾ ಘಾಸಿಯಾಗಿತ್ತು. ಅಷ್ಟು ಅದ್ಭುತವಾದಂಥ ಕಂಡ. ಅವರು ಹಾಡಿರುವಂತಹ ಪ್ರತಿಯೊಂದು ಹಾಡುಗಳನ್ನ ಕೇಳ್ತಾ ಇದ್ರು ಅಷ್ಟೇ.
ನಮ್ಮಲ್ಲಿರುವಂತಹ ನೋವಾಗಿರ್ಬೋದು, ಅಥವಾ ಖುಷಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರು ಹಾಡಿರುವಂತಹ ಹಾಡುಗಳನ್ನ ಕೇಳ್ತಾ ಇದ್ರೆ ಆ ಖುಷಿ ಇನ್ನೂ ಒಂದಷ್ಟು ದುಪ್ಪಟ್ಟಾಗ್ತಾ ಇತ್ತು. ಆ ರೀತಿಯಾಗಿ ಪ್ರತಿಯೊಂದು, ಅದು ಇಂಥದ್ದೇ ಹಾಡು ಅಂತ ಸೀಮಿತ ಆಗಿರ್ಲಿಲ್ಲ. ಯಾವುದೇ ಹಾಡಾದ್ರೂ ಕೂಡ ಅದ್ಭುತವಾಗಿ ಹಾಡ್ತಾ ಇದ್ದಂತಹ ಕಂಠ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಅವರು ಕಳೆದಂತಹ ಕ್ಷಣಗಳು ಅಥವಾ ಅವರೊಟ್ಟಿಗೆ ಆಡಿದಂತಹ ಹಾಡುಗಳು ಎಲ್ಲರಿಗೂ ಕೂಡ ತುಂಬಾ ಇಷ್ಟವಾದಂತಹ ಹಾಡುಗಳು. ಅಷ್ಟು ಅದ್ಭುತವಾಗಿ ಇಬ್ಬರ ಒಂದು ಕಾಂಬೋ ಇರ್ತಾ ಇತ್ತಲ್ಲ, ಆ ಕಾಂಬೋನ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟೋ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆ ದೈವಿಕ ಧ್ವನಿ ಹಾಡುಗಳನ್ನ ಆಡಿದೆ. ಆದ್ರೆ ಇಂದು ನಮ್ಮನ್ನೆಲ್ಲ ಬಿಟ್ಟು ಆಗಲಿರುವಂಥದ್ದು. ಸೂಕ್ತ ಬಂದೋಬಸ್ತುಗಳನ್ನ ಮಾಡಿ ಪೊಲೀಸ್ ನಿಯೋಜನೆಯೊಂದಿಗೆ ಇದೀಗ ಸಾರ್ವಜನಿಕ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಂಗೀತ ಲೋಕದ ಜಾನಕಿ ಅಮ್ಮ ಸ್ವರ ನಿಲ್ಲಿಸಿದ್ದಾರೆ. ಗಾನಕೋಗಿಲೆ, ನಗುವ ನಯನ, ಅಮ್ಮನ ಗಾಯನ ಕೇಳೋದಕ್ಕೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ಕೂಡ ಕಾದು ಕುಳಿತಾ ಇದ್ರು. ಅಂದ್ರೆ ಇಂಥದ್ದೇ ಹಾಡು ಅಂತ ಇರ್ಲಿಲ್ಲ, ಭಾವನಾತ್ಮಕವಾಗಿ ಹಾಡಿ ಅಂದ್ರು ಅದರಲ್ಲೂ ಹಾಡ್ತಾ ಇದ್ರು, ಮಕ್ಕಳ ಧ್ವನಿಯಲ್ಲಿ ಹಾಡಿ ಅಂದ್ರು ಅದರಲ್ಲೂ ಹಾಡ್ತಾ ಇದ್ರು. ಆ ಒಂದು ಸ್ವರವನ್ನ ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ರಲ್ಲ, ಅದನ್ನ ನೋಡೋದಕ್ಕೆ ಕೇಳೋದಕ್ಕೆ ತುಂಬಾ ಅದ್ಭುತವಾಗಿ ಅನ್ನಿಸ್ತಾ ಇತ್ತು. ಅಷ್ಟು ಅದ್ಭುತವಾದಂತ ಕಂಠ ಜಾನಕಿ ಅಮ್ಮನವ್ರದ್ದು. ಕಾಲು ನೋವಿಗೆ ಚಿಕಿತ್ಸೆಯನ್ನ ಪಡಿತಾ ಇದ್ದಂತ ಸಂದರ್ಭದಲ್ಲೂ ಕೂಡ ವೈದ್ಯರೊಟ್ಟಿಗೆ ನಗ್ತಾ ಇದ್ರು. ಅಂದ್ರೆ ಏನೂ ಆಗೇ ಇಲ್ಲ ಅನ್ನೋ ರೀತಿನಲ್ಲಿ ಅವರ ಹುರುಪಿತ್ತು, ಹುಮ್ಮಸ್ಸಿತ್ತು. ಇನ್ನೂ 2 ಹಾಡುಗಳನ್ನ ಕೊಟ್ಟರು ಕೂಡ ಈಗಲೂ ಕೂಡ ನಾನು ಅದೇ ಹುಮ್ಮಸ್ಸಿನಲ್ಲಿ, ಅದೇ ಕಂಠದಲ್ಲಿ ಹಾಡಬಲ್ಲೆ ಅನ್ನುವಂಥ ಆ ಒಂದು ಆತ್ಮಸ್ಥೈರ್ಯ ಜಾನಕಿ ಅಮ್ಮನವರಲ್ಲಿತ್ತು. ಆದ್ರೆ ಇದೀಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವಂಥದ್ದು.